ಉದ್ದಿನಬೇಳೆ ಬಳಸದೆ ತಕ್ಷಣ ಮಾಡಬಹುದಾದಂತಹ ರಾಗಿ ದೋಸೆ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ರಾಗಿ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಎಲ್ಲರಿಗೂ ತಿಳಿದದ್ದೇ. ಈ ದೋಸೆಗೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ತುಂಬ ಒಳ್ಳೆಯ ಕಾಂಬಿನೇಷನ್. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ ಫ್ರೆಂಡ್ಸ್. ನೋಡಿ, 2 ಕಪ್ಪಿನಷ್ಟು ರಾಗಿ ಹಿಟ್ಟು ತೆಗೆದುಕೊಂಡಿದ್ದೇನೆ ನಾನಿಲ್ಲಿ. ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೋಡಿ, 2 ಕಪ್ ರಾಗಿ ಹಿಟ್ಟು. ಇದಕ್ಕೀಗ 1 ಕಪ್ಪಿನಷ್ಟು ರವೆ ಹಾಕ್ತಾ ಇದ್ದೇನೆ. ಬೊಂಬಾಯಿ ರವೆ ಹೇಳ್ತೇವೆ ನೋಡಿ, ಉಪ್ಪಿಟ್ಟು ಮಾಡುವ ರವೆ. ಅದನ್ನು 1/4 ಕಪ್ಪಿನಷ್ಟು ಅಕ್ಕಿ ಹಿಟ್ಟು. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಾನು ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಹಾಕಿದ್ದೇನೆ. ಇದು ನೋಡಿ, 1 ಕಪ್ಪಿನಷ್ಟು ಮೊಸರು. ಇದು ನಾವು 4 ಜನರಿಗೆ ಇಷ್ಟು ಬೇಕಾಗ್ತದೆ. ಇಬ್ಬರಿಗಾದರೆ ಇದರ ಅರ್ಧ ಕ್ವಾಂಟಿಟಿ ಹಾಕಿದರೆ ಸಾಕು. ನಾನು ಅದೇ ಇದರಲ್ಲಿ 1 ಕಪ್ ಮೊಸರು ಮತ್ತು 2 ಕಪ್ನಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಮೊದಲೊಮ್ಮೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು, ನಂತರ ಜಾಸ್ತಿ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೋದು. ಇದು ನೋಡಿ, ಈಗ 3 ಕಪ್ಪಿನಷ್ಟು ನೀರಾಯಿತು ಇದರಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನೋಡಿ, ಈ ರೀತಿ ದಪ್ಪಗಿದ್ದೇ ಮಿಕ್ಸ್ ಮಾಡಿದರೆ ಗಂಟುಗಳೆಲ್ಲೂ ಇರೋದಿಲ್ಲ. ಗಂಟುಗಳು ಇರದ ಹಾಗೆ ನಾವಿಲ್ಲಿ ಮಿಕ್ಸ್ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋದು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಹಾಕಿ ಮಿಕ್ಸ್ ಮಾಡಿ ಇಡ್ಬೋದು. ನಾವು ಎಷ್ಟು ನಮಗೆ ದೋಸೆ ಹದ ಬೇಕು ನೋಡಿ ಅಷ್ಟು ಮಾಡಿ ಇಡ್ಬೋದು. ನಾನಿಲ್ಲಿ 3 ಚಮಚದಷ್ಟು ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಹಾಗೆಯೇ 1 ಇಂಚಿನಷ್ಟು ಉದ್ದದ ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಹಾಕಿದ್ದೇನೆ. ಅದನ್ನು ಕೂಡ ಪರಿಮಳ ಮತ್ತು ರುಚಿಗೆ ಒಳ್ಳೆಯದಾಗ್ತದೆ ಇದು. ಅದನ್ನು ಇನ್ನೊಂದು 1/4 ಗಂಟೆ ನೆನೆಯಲಿಕ್ಕೆ ಇಡುವ. ರವೆ ಹಾಕಿದ್ದೇವೆ ನೋಡಿ. ಹಾಗಾಗಿ 1 ಕಪ್ಪಿನಷ್ಟು ಚಟ್ನಿಗೀಗ ತೆಂಗಿನ ತುರಿ ಮತ್ತು 3 ಟೇಬಲ್ ಸ್ಪೂನ್ ಹುರಿಗಡಲೆ, 1 ಇಂಚಿನಷ್ಟು ಶುಂಠಿ ಸಣ್ಣ ಕಟ್ ಮಾಡ್ಕೊಂಡು ಹಾಕಿದ್ದೇನೆ. 8-10 ಎಲೆ ಪುದೀನದ್ದು ದಂಟು ಸಮೇತ 1 ಹಿಡಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ರುಚಿಗೆ, ಮತ್ತು 3 ಟೇಬಲ್ ಸ್ಪೂನ್ನಷ್ಟು ಮೊಸರು, ಫ್ರೆಶ್ ಮೊಸರು. ಸ್ವಲ್ಪ ನೀರು ಹಾಕಿ ಮೊದಲು ರುಬ್ಬುವ. ಒಮ್ಮೆ ಸ್ವಲ್ಪ ನೀರು ಹಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಬುವ. ನುಣ್ಣಗಾದರೂ ನಡೀತದೆ, ಸ್ವಲ್ಪ ತರಿ ಇದ್ದರೂ ಒಳ್ಳೆಯದಾಗ್ತದೆ ಈ ಚಟ್ನಿ. ನೋಡಿ, ಈಗ ಇನ್ನೊಂದು ಸಲ ನಾನು ರುಬ್ಬಿ ತಂದಿದ್ದೇನೆ ನೋಡಿ. ಇಷ್ಟು ಚೆನ್ನಾಗಿ ಕೊತ್ತಂಬರಿ ಸೊಪ್ಪಿನ ಬಣ್ಣ ಬಂದಿದೆ ನೋಡಿ. ಅದರೊಟ್ಟಿಗೆ ಸ್ವಲ್ಪ ಪುದೀನ ಸೊಪ್ಪಿನ ಫ್ಲೇವರ್ ಟೇಸ್ಟ್ ಕೂಡ ಇರ್ತದೆ ನೋಡಿ, ಒಳ್ಳೆಯದಾಗ್ತದೆ. ಹಾಗಾಗಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಇದು ಚಪಾತಿ ದೋಸೆಗೆ ಯಾವುದಕ್ಕೂ ಒಳ್ಳೆ ರುಚಿಯಾದ ಚಟ್ನಿ ಇದು ನೋಡಿ. ಇದು ಈಗ 1/4 ಗಂಟೆ ನಂತರ ರವೆ ಚೆನ್ನಾಗಿ ನೆಂದಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೋದು. ದೋಸೆ ಹಿಟ್ಟಿನಷ್ಟು ತುಂಬ ದಪ್ಪ ಇಡುವ ಅಗತ್ಯ ಇಲ್ಲ. ಇದನ್ನು ನಾವು ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನಾನು ನೋಡಿ. ಈಗ ದೋಸೆ ಹಾಕ್ತಾ ಇದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಹಾಕಲಿಕ್ಕೆ ಬರ್ತದೆ ನೋಡಿ. ಇದೇ ರೀತಿ ತೆಳುವಾದ ದೋಸೆ ಕೂಡ ಹಾಕ್ಬೋದು. ಸ್ವಲ್ಪ ನೀರಾಗಿ ಹಿಟ್ಟು ಇಟ್ಕೊಂಡ್ರೆ ಇನ್ನಷ್ಟು ತೆಳುವಾಗ್ತದೆ ದೋಸೆ. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಹಾಕದೆ ಕೂಡ ಇಡ್ಬೋದು ತುಪ್ಪವನ್ನು. ನಾನೀಗ ಇದನ್ನು ಮೀಡಿಯಮ್ ಹೀಟಲ್ಲಿ ಬೇಯಿಸ್ತಾ ಇದ್ದೇನೆ ದೋಸೆಯನ್ನು. ಉರಿ ತುಂಬ ಜಾಸ್ತಿ ಸೇರಬಾರ್ದು, ತುಂಬ ಕಡಿಮೆ ಸೇರಬಾರ್ದು. ಇದನ್ನು ಮಗುಚಿ ಹಾಕಿ ಸಹ ಬೇಯಿಸ್ಬೋದು, ಅಥವಾ ಒಂದೇ ಕಡೆ ಬೇಯಿಸಿ ಸಹ ತಿನ್ಬೋದು ಈ ದೋಸೆಯನ್ನು. ಬಿಸಿ ಬಿಸಿ ತಿನ್ನಲಿಕ್ಕೆ ಮಾತ್ರ ಈ ದೋಸೆ ತುಂಬ ರುಚಿಯಾಗಿರ್ತದೆ, ತಣ್ಣಗಾಗೋದಕ್ಕಿಂತ ಸಹ. ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಆಗ್ತದೆ. ನೀವು ಒಮ್ಮೆ ಈ ಆರೋಗ್ಯಕರವಾದ ರಾಗಿಯ ದೋಸೆ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು ಅಂತ ತಿಳ್ಕೊಳ್ತೇನೆ. ನೋಡಿ, ಇದೇ ರೀತಿ ನಾನು 2-3 ದೋಸೆ ಮಾಡಿ ನಿಮ್ಗೆ ತೋರಿಸಿದ್ದೇನೆ. ರುಚಿಯಾದ ಚಟ್ನಿಯ ಜೊತೆ ಈ ದೋಸೆ ನಿಮಗಾಗಿ ತೋರಿಸಿದ್ದೇನೆ. ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವ ವಿಡಿಯೋ ಕೂಡ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.